ಉದ್ರಿಕ್ತ ವಿದೋಷ ಸತ್ಸುಖ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲಸತ್ ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಕಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಆಯ್ತೇನೀಗ ವಿನರ್ದಿ ಸಾಮುನೋ ಋಣೇ ಇದಿಷ್ಟು ಉಪನಿಷತ್ತುಗಳು. ಸರ್ವದಾ ಸಮತ್ವಾತ್ ಸಾಮ ಭಗವಾನ್ ವಿಷ್ಣು ಸಹಸ್ರನಾಮ. ಸಾಮ ಸಾಮಗಾಯನ ಸಮತ್ವಾತ್ ಸಾಮ ಸಮತ್ವ ಅಂದ್ರೇನು? ಇಂಪಾರ್ಷಿಯಲ್ ಅಂತ. ದೇವ್ರು ಯಾರ ಬಗ್ಗೆ ಪಾರ್ಶಿಯಾಲಿಟಿ ತೋರಿಸೋದಿಲ್ಲ ಅಂತ ದೇವ್ರು ಏನಂತ ಕರೀತಾರೆ? ವಾಯುದೇವರು ಹಾಗೆ ಎಲ್ಲರೊಳಗೂ ಉಸಿರಾಡಿಸ್ತಾರೆ. ದುರ್ಯೋಧನೊಳಗೂ ಅವರೇ ಉಸಿರಾಡಿಸ್ತಾರೆ. ಆ ಕೊಲ್ಲು ಸುಲಭ ಹೊರಗೆ ಬಂದರೆ ಸತ್ತೋಗ್ತಿದ್ದ, ಬಟ್ ಮಾಡಲಿಲ್ಲ, ಪ್ರೊಸೀಜರ್ ಪ್ರಕಾರನೇ ಮಾಡಿದರು. ಅದಕ್ಕೆ ವಾಯುದೇವರಿಗೂ ಸಾಮ ಅಂತ ಹೆಸರು, ದೇವರಿಗೂ ಸಾಮ ಅಂತ ಹೆಸರು. ಬಟ್ ಅಬ್ಸಲ್ಯೂಟ್ ಸಾಮತ್ವ ಯಾರಿಗಿರೋದು? ದೇವರಿಗೆ ಮಾತ್ರ. ಸಾಮ ಭಗವಾನ್ ತಸ್ಯ ಉದ್ಗಾನ ಪ್ರಕಾರೋ ವಿನರ್ದಿ ಋಷಭಸ್ವರವನ್ ಮೇಘ ನರ್ದವದ್ವ ತದೇವ ವೃಣೆ ಸರ್ವೋತ್ತಮತ್ವ. ಇಲ್ಲಿ ದೇವರ ಧ್ವನಿ ಹೇಗಿರುತ್ತೆ ಹೇಳ್ತಾರೆ. ದೇವರ ಧ್ವನಿ ಹೇಗಿರುತ್ತೆ, ಬೊಗಳುತ್ತೆ. ನಾಯಿ ಹತ್ರ ನೋಡಿದ್ರೆ ನಾಯಿ ಬೊಗಳಿದ್ರೆ ನಾಯಿ ಅಂತ ಅರ್ಥ ಹೊತ್ತಾರೆ. ಹೇಷಾರೋಹ ಮಾಡಿದರೆ ಕುದುರೆ ಅಂತ ಅರ್ಥ, ಗೀಡಿಟ್ರೆ ಆನೆ ಅಂತ ಅರ್ಥ. ಇವತ್ತು ಇವೆಲ್ಲ ನಮಗೆ ಅರ್ಥ ಆಗುತ್ತೆ. ಮನೆ ಮೇಲೆ ಸ್ಕೂಟ್ರ್ ಶಬ್ದನೋ, ಕಾರ್ ಶಬ್ದನೋ, ಮೇಲೋಗಿ ಪ್ಲೇನ್ ಶಬ್ದನೋ ಗೊತ್ತಾಗುತ್ತಾ ಇಲ್ವೋ? ಆ ರೀತಿಯಲ್ಲಿ ದೇವರ ಸ್ವರ ಯಾವುದು ಅಂತ ಪ್ರಶ್ನೆ. ದೇವರ ಧ್ವನಿ ಯಾವುದು? ಇಷ್ಟೆಲ್ಲ ವ್ಯತ್ಯಾಸ ಇಟ್ಕೊಂಡು ಐಕ್ಯ ಹೇಳಿದರೆ ಎಷ್ಟು ಕಷ್ಟ ಆಗ್ಬೋದು. ಇವತ್ತು ನಾಯಿ ಬೊಗಳಿದಾಗ ಆನೆ ಬಂತು ಅಂತ ಯಾರ ಹೋಗ್ತಾರಾ? ತಪ್ಪದು. ಅಂದರೆ ಶಬ್ದ ವರ್ಡ್ಸ್ ಏನಿಲ್ಲ, ಅಲ್ಲಿ ಧ್ವನಿಗೆ ಕೆಪಾಸಿಟಿ ಇದೆ. ಅದೇನು ಅಂತ ಹೇಳುತ್ತೆ ಧ್ವನಿ, ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾರೆ ಸರ್ವದಾ ಸಮತ್ವಾತ್ ಸಾಮ ತಸ್ಯ ಉದ್ಗಾನ ಪ್ರಕಾರೋ ವಿನರ್ದಿ ವೃಷಭ ಸ್ವರವತ್ ಮೇಘ ನರ್ದವದ್ವ. ಮೇಘ ಗುಡುಗಿದರೆ ಹೇಗೋ ವೃಷಭ ಗೂಡಿಡ್ತಾರೆ, ಕೂಗುತ್ತಾರೆ, ಓದ ಕೂಗುತ್ತಾರೆ. ಆ ರೀತಿ ದೇವರ ಸ್ವರ ಇರುತ್ತೆ ಅಂತ ಹೇಳ್ತಾರೆ. ತದೇವ ವೃಣೆ ಸರ್ವೋತ್ತಮತ್ವ ನನಗೆ ಅದು ಬೇಕು ಅಂತ ಹೇಳಿ. ಅದು ಬಾರ್ದು ಒಂದು ಗುಡುಗ ಶಬ್ದನೇ ಯಾವ್ದಾರ ಮ್ಯಾಚ್ ಮಾಡಕ್ಕೆ ಬರುತ್ತೆ ಭೂಲೋಕದ್ದು? ಮಳೆ ಗುಡುಗಿನ ಶಬ್ದನೇ ಬೇರೆ, ಆ ಮಿಂಚೆ ಬೇರೆ. ಅದು ಎಷ್ಟು ಆರಿಸಿಬಿಟ್ರೂ ಆ ರೀತಿ ಬರೋದಿಲ್ಲ. ಆ ರೀತಿಯಲ್ಲಿ ದೇವರ ಸ್ವರ ವೃಷಭ ಸ್ವರದಂತೆ ಇದೆ, ಮೇಘ ಸ್ವರದಂತೆ ಇದೆ ವಿಷ್ಣು. ಅದಕ್ಕೆ ಇಲ್ಲಿ ಹೇಳಿದಾಗ ನಮಗೆ ಅರ್ಥ ಆಗುತ್ತೆ. ಮೇಘ ಗಂಭೀರಯಾಗಿರ ಅಂತ ಹೇಳ್ತಾರೆ. ಪರಮಾತ್ಮ ಮೇಘ ಗಂಭೀರವಾದ ಮಾತಿನಿಂದ ಆಡ್ತಾರೆ. ಈ ಡೆಫಿನೇಷನ್ ಗೊತ್ತಿದ್ರೆ ಮೇಘ ಅಂತಲೇ ಯಾಕೆ ಹೇಳಬೇಕು? ಮೇಘ ಅಂತ ಯಾಕೆ ಹೇಳಬೇಕು ಅಂದರೆ ವಿಷ್ಣು ಯುನೀಕ್ ಕ್ವಾಲಿಟಿ ಅಂತ. ಬೇರೆ ಶಬ್ದ ಮಾಡೋಕ್ಕೆ ಬರೋದಿಲ್ಲ. ಸ್ತ್ರೀ ಪಶು ಸ್ವರವತ್ ವೃಷಭ ಸ್ವರವತ್ ಮೇಘನಾದವದೇವ ಸ್ತ್ರೀ ಪಶು ಸ್ವರವತ್ ವನ್ಹೇ ಗಂಭೀರೋ ಅನುಪಮೋ ವಿಭೋ. ಆಯ್ತಾರೆ. ಪ್ರಸಂಗ ಬಂದ ತಕ್ಷಣ ನೋಟ್ ಕೊಟ್ಬಿಡ್ತಾರೆ. ಅಗ್ನಿಯ ಧ್ವನಿ ಇದೆಯಲ್ಲ, ಅದು ಸ್ತ್ರೀವತ್ ಪಶುಸ್ವರವತ್ ವನ್ಹೇ ಗಂಭೀರೋ ಅನುಪಮೋ ವಿಭೋ. ಬ್ರಹ್ಮಣಸ್ತಥ ಸೋಮಸ್ಯ ಸಾಕ್ಷಾತ್ ಘಂಟಾ ನಿನಾದವತ್. ದಿಷ್ಟಿಗ ಬ್ರಹ್ಮದೇವರಿಗೆ
ಚಂದ್ರಾದಿಗಳಿಗೆ ಹೇಗಿದೆ ಗೊತ್ತಾ, ಗಂಟೆ ಬಾರಿಸ್ತಾಗಿರುತ್ತೆ. ಕಂಠೆನಂತ ಕಂಠ ಅಂತ ಹೇಳಿದ್ರೆ ಕಂಚಿನ ಕಂಠ ಅಂತೇಳಿ. ಮೃದುಮೇಘಸ್ವರೋ ವಾಯುದೇವರದು ಅವ್ರದ್ದು ಮೇಘಸ್ವರನೇ, ಜೀವೋತ್ತಮ ಅವರು. ಅದು ಮೃದು ಮೇಘದ್ದೇ ಜೋರು ಗುಡುಗೋದು ಬೇರೆ, ಸ್ವಲ್ಪ ಗುಡುಗೋದು ಬೇರೆ, ಮೃದು ಮೇಘಸ್ವರ. ಆಮೇಲೆ ಸ್ತನ ಇತ್ತು ಅಂದ್ರೇನು, ಮೇಘ ಗರಿತೇನೆ, ಗುಡುಗು ಮಂಚು, ಅದು ಮೇಘದ ಗರಿತೇನೆ. ಬೃಹಸ್ಪತಿ ಕ್ರೌಂಚವಚ್ಚ, ಬೃಹಸ್ಪತಿಯ ಸ್ವರ ಹೇಗಿರುತ್ತೆ, ಕ್ರೌಂಚ ಪಕ್ಷಿಯ ಸ್ವರದಂತೆ ಇರುತ್ತೆ. ವರುಣಸ್ಯತು ವಿಸ್ವರ, ವರುಣನ ಸ್ವರ ಸ್ವಲ್ಪ ಇದಕ್ಕೆ ಅಪೋಸಿಟ್ ಆಗಿರುತ್ತೆ. ಏಕಸ್ಯ ಪಾದವರ್ಷಸ್ಯ ಸ್ವರೋ ವಿಷ್ಣೋರುದಾಹೃತ, ಏಕಸ್ಯ ಪಾದವರ್ಷ, ಮತ್ತೆ ವಿಷ್ಣು ಯಾವ ಸ್ವರದಲ್ಲಿ ಬೇಕಾದ್ರೂ ಮಾತಾಡ್ತಾನೆ. ತನ್ನ ಸ್ವರದ ಜೊತೆ ಎಲ್ಲ ಸ್ವರನೂ ಮೂಲತಃ ವಿಷ್ಣು ಸ್ವರನೇ. ಬಟ್ ಇದು ಮಾಡಬೇಕಾದ್ರೆ ಇವತ್ತು ವೀಣೆ ನಾನು ಗೊತ್ತಾಗಲ್ಲ, ನಮಗೆ ವೀಣೆ ಬಾರಿಸ್ತಾರೆ ಅಂತ ಗೊತ್ತಾಗಲ್ವಾ, ಕೊಳವೆ ಬಾರಿಸ್ತಾರೆ ಅಂತ ಗೊತ್ತಾಗೋದಿಲ್ವಾ, ನಮಗೆ ಜಡಗಳ ಪದಾರ್ಥ ಗೊತ್ತಾಗಿದೆ, ಅದು ದೇವ್ರ ಬಗ್ಗೆ ಗೊತ್ತಾಯ್ತು. ಯಾವ ದೇವತೆ ಮಾತಾಡ್ತಾರೆ ಈಗ ಅಂತ ಗೊತ್ತಾಗಬೇಕಾದ್ರೆ ಈ ಸ್ವರ ಗೊತ್ತಿದ್ರೆ ಮಾಡಕ್ಕೆ ಬರುತ್ತೆ. ಇವತ್ತು ಕಂಡಕ್ಟ್ರ್ ಬೆಲ್ ಹೊಡಿಯೋದೇ ಬೇರೆ, ಉಳಿದವ್ರು ಬೆಲ್ ಹೊಡಿಯೋದು ಬೇರೆ. ಈ ಬೆಲ್ ಹೊಡಿಯೋದು ಹೋಗಿದೆ ಇಲ್ಲ ಅಂತ ಕಾಣುತ್ತಲ್ಲ, ಗೊತ್ತಿಲ್ಲ. ಸಿಟಿ ಬಸ್ಗಳಲ್ಲಿ ಉಳಿದವ್ರು ಲೇಟ್ ಆಗಿ ಟಡಕಟಾಗಿ ಹೊಡಿತಿರ್ತಾರೆ, ಅವ್ರು ಕೇರೆ ಮಾಡೋದಿಲ್ಲ. ಈ ಕಂಡಕ್ಟರ್ ಹೊಡ್ಬಿಡ್ತಾರೆ. ಅಂದರೆ ಅದೇ ಬೆಲೆ ಇವ್ರು ಹೊಡೆಯೋ ರೀತಿಯೇ ಬೇರೆ. ಇವ್ರು ಅಥಾರಿಟಿ ಇರುತ್ತೆ ಇವರಲ್ಲಿ. ಅವ್ರು ಸುಳ್ಳೆ ತಲೆ ಬಗ್ಸ್ಬಿಡ್ತಾರೆ, ಬಯಸ್ಕೊತೀರ ಅಂತೇಳಿ. ಇವ್ರಿಗೆ ಅದಿಲ್ಲ. ಅಂದರೆ ಅದು ಅಥಾರಿಟೇಟಿವ್ ಮಾಡೋದು ಬೇರೆ, ಸುಮ್ಮನೆ ಮಾಡೋದು ಬೇರೆ. ದೇವರಿಗೆ ಎಲ್ಲದೂ ಅಥಾರಿಟಿ ಇರೋದ್ರಿಂದ ಏನು ಬೇಕಾದ್ರೂ ಮಾಡ್ತಾನೆ. ಹೌದು, ಅದೇ ಹೇಳ್ತಿದ್ದು. ಅದು ಆ ರೀತಿ ಉಳಿದ್ರೆ ಗೊತ್ತಿದ್ದು ಕೃಷ್ಣನ ದೇವರದ್ದೇ ಧ್ವನಿ ಅದು. ಆ ರೀತಿ ಹೇಳಿ ನಮಗೆ ಗೊತ್ತಾ, ಹೇಳಿದ್ರೆ ಕಂಡಕ್ಟರೇ ಬೆಲ್ಲ ಹೊಡೆದಂತ ಯಾಕೆ ಗೊತ್ತಾಗುತ್ತಾ ಹಾಗೆ. ವಾಯೋರ್ ವಿಂಶತಿ ವರ್ಷಸ್ಯ ಬ್ರಹ್ಮಣಸ್ತು ತದಂತರ ಏಕಸ್ಯ ಪಾದವರ್ಷಸ್ಯ ಸ್ವರೋ ವಿಷ್ಣೋರುದಾಹೃತಃ ವಾಯೋರ್ ವಿಂಶತಿ ವರ್ಷಸ್ಯ ಬ್ರಹ್ಮಣಸ್ತು ತದಂತರ. ವಾಯುದೇವರದು 20 ವರ್ಷದ ಹುಡುಗನ ಧ್ವನಿ ಇದ್ದಾಗ ಮೇಘಕ್ಕೆ ಕಂಪೇರ್ ಮಾಡೋಕೆ ಇಲ್ಲಿ ಇದು ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕು. ಬ್ರಹ್ಮದೇವರು ಸ್ವಲ್ಪ ಜಾಸ್ತಿ, ಪರಮಾತ್ಮನ ಭಾರಿ ಜಾಸ್ತಿ. ಗಾಯೇದೇತೈ ಸ್ವರೈಸ್ತಸ್ಮಾತ್ ಯಥಾಶಕ್ತಿ ನಾ ವಿಸ್ವರಂ. ಇದೆಲ್ಲ ಅರ್ಥ ಮಾಡಿಕೊಂಡು ಯಾವ ದೇವರ ಸ್ತೋತ್ರ ಮಾಡಬೇಕು ಅವರಿಗೆ ಮ್ಯಾಚಿಂಗಾಗಿ ಮಾಡಬೇಕು. ಗೊತ್ತಾಯ್ತಾ? ಇವತ್ತು ವೀಣೆ ಧ್ವನಿ, ಕೊಳ ಧ್ವನಿ ಬಂದರೆ ವೀಣೆ ಸರಿಯಾಗಿದೆ ಅಂತ ಕೆಟ್ಟೋಗಿದೆ ಅಂತ ಅರ್ಥ. ಅದು ಎಷ್ಟೇ ಚೆನ್ನಾಗಿ ಕೊಳ ಧ್ವನಿ ಬಂದರೂ ಕೂಡ ಏನಲ್ಲ, ವೀಣೆದಲ್ಲ. ಎಷ್ಟೇ ಚೆನ್ನಾಗಿ ಟೇಬಲ್ ಮಾಡಿದ್ರು ಕೂಡ ಕೇಳಿದ ಚೇರು, ಎಷ್ಟು ಸೂಪರ್ ಮಾಡಿದ್ರು ನಮ್ಗೆ ಬೇಕಿಲ್ಲ ಅಂತ ಹೇಳ್ತೀವಿ. ಹಾಗೆ ಇದರಿಂದ ಏನು ಗೊತ್ತಾಯ್ತು ಗೊತ್ತಾ, ಯಾವ ದೇವತೆಯನ್ನು ಹಾಡ್ತೇವೋ ಅವ್ರ ಮೆಚ್ಚೋ ಸ್ವರದಲ್ಲಿ ಹಾಡಬೇಕು ಅಂತ ಅರ್ಥ ಆಯ್ತಾ. ಈಗ ಅವ್ರ ಮೆಚ್ಚೋ ಸ್ವರದಲ್ಲಿ ಮಾಡಬೇಕು. ದೊಡ್ಡವ್ರನ್ನ ಕರಿಬೇಕಾದ್ರೆ ರೀತಿ ಆಗಿರುತ್ತೆ, ಚಿಕ್ಕವ್ರನ್ನ ಕರಿಬೇಕಾದ್ರೆ, ಆರ್ಡರ್ ಮಾಡ್ಬೇಕಾದ್ರೆ, ಬೈಬೇಕಾದ್ರೆ ಸಾರಿ ಎಷ್ಟು ಚೇಂಜ್ ಆಗ್ತಾ ಹೋಗುತ್ತೆ ವಯಸ್ಸೆಲ್ಲ. ಗೊತ್ತಾಯ್ತಾ? ದೊಡ್ಡವ್ರನ್ನ ಕರೆಯೋ ರೀತಿ ಫುಲ್ ಅಥಾರಿಟಿಯಿಂದ ಮಾತಾಡ್ತಾರೆ. ದೊಡ್ಡವ್ರು ನಾವು ಕರಿಬೇಕಾದ್ರೆ ಕೂಡ ಬನ್ನಿ ಹೀಗೆಲ್ಲ ಕರಿತೇವೆ. ಬಾರೋ ಅಂತ ಕರಿಲಿಕ್ಕಾಗೋದಿಲ್ಲ. ಹಾಗೆ ಅಲ್ಲರೂ ಆ ರೀತಿ ಮಾಡಿದ್ರೆ ಅವ್ರು ಹೋಗುವಂತಾರೆ, ಹೊರತು ಬರೋದಿಲ್ಲ ಅವರು. ಇದೆಲ್ಲ ಯಾರು ಹೇಳಿದ್ರು? ಆಚಾರ್ಯ ಒಬ್ಬರೇ ಹೇಳಿ. ಅದು ಈ ರೀತಿ ಸ್ವರಜ್ಞಾನ ಇರೋದೇ ಕಷ್ಟ. ಈ ರೀತಿ ಸ್ವರನ ಅರ್ಥ ಮಾಡಿ ಆ ಸ್ವರದಲ್ಲಿ ಹೇಳಬೇಕು ಅಂತ ಹೇಳಿದಾಗ ಎಷ್ಟಿರಬೇಕದು. ಇದು ಬಹಳ ಮುಖ್ಯವಾದ ಅಂಶ. ಮಧ್ಯೆ ನೋಟ್ಗಳು ಕೊಟ್ಬಿಡ್ತಾವೆ ಉದ್ದಕ್ಕೆ. ಇಷ್ಟು ಹೇಳಿ ತಮ್ಮದಂತ ಹೇಳೋದಿಲ್ಲ, ಕೊಟೇಶನ್ ಹೆಸರು ಹೇಳಿ ಹೋಗ್ಬಿಡ್ತಾರೆ. ನಾವು ಹೇಳಿದ್ದು ಅಂತ ಆಗಬಾರ್ದು ಆಚಾರ್ಯ. ನಮ್ಮ ಟ್ರೆಂಡ್ ಆಗಿರ್ತಾರೆ, ನಾವೇ ಮಾಡಿದ್ದು ಅಂತ ಹೇಳ್ಕೊಂಡು ನಮ್ಮ ಟ್ರೆಂಡ್ ಆದ್ರೆ ಆಚಾರ್ಯ ನಾವು ಮಾಡಿದ್ದಲ್ಲ. ಎಲ್ಲ ವೇದವ್ಯಾಸ ಹೇಳಿದ್ದೆ, ನಾಹಂಕರ್ತ ಹರಿಕರ್ತ. ಇದನ್ನ ಟು ದಿ ಕೋರ್ ಫಾಲೋ ಮಾಡ್ತಾರೆ ಆಚಾರ್ಯ. ಅದಕ್ಕೆ ಶುದ್ಧ ಭಾಗವತ ಧರ್ಮ ರಥರು ಅಂತ ಹೆಸರು. ಯಾವ ಸ್ಟೇಜಲ್ಲೂ ಕೂಡ ಏನು ಹೇಳಕ್ಕೆ ಇಷ್ಟಪಡೋದಿಲ್ಲ ಅವರು. ಇದು ನಂದು ಅಂತ ಹೇಳೋದು ಇಷ್ಟಪಡೋದೇ ಇಲ್ಲ. ಅಲ್ಲಿಗೆ ಈಗ